ಹಾಯ್ ಎಲ್ರಿಗೂ, ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ನಿಮಗೆ ಗ್ರೀನ್ ಕಲರ್ ಫಿಶ್ ಫ್ರೈ ತೋರಿಸ್ತಾ ಇದ್ದೀನಿ. ಇವತ್ತು ನಾನು ತೊಗೊಂಡಿರೋ ಫಿಶ್ಶು ರೂಪ್ಚಂದ್. ಯೂಶ್ವಲಿ ನಮ್ಮ ಮನೇಲಿ ಇಂಡಿಯನ್ ಸ್ಯಾಲ್ಮನ್ ಅಥವಾ ಅಂಜಲ್ ಫಿಶ್ ತೊಗೊಂಡು ಬರೋದು ನನ್ನ ಮಗನಿಗೋಸ್ಕರ. ಅದು ಬ್ರೈನ್ ಡೆವಲಪ್ಮೆಂಟ್ಗೆ ತುಂಬ ಒಳ್ಳೆಯದು, ಅದ್ರಲ್ಲಿ ಒಮೆಗಾ 3 ಜಾಸ್ತಿ ಇರುತ್ತೆ ಅಂತ. ಬಟ್ ಇವತ್ತು ಅವನಿಗೆ ಲಾಲಿಪಾಪ್ ತೊಗೊಂಡ್ಬಂದಿರೋದ್ರಿಂದ ಚಿಕನ್ ಲಾಲಿಪಾಪ್ ನಾವು ಈ ಫಿಶ್ಶೇ ತೊಗೊಳ್ಳೋಣ ಅಂತ ಅಂದ್ಕೊಂಡು ಇದು ತೊಗೊಂಡು ಬಂದ್ವಿ. ಈಗ ಫಿಶ್ನ ಚೆನ್ನಾಗಿ ವಾಶ್ ಮಾಡ್ಕೊಬೇಕು. ಫಸ್ಟು ನಾನು ನಾರ್ಮಲ್ ವಾಟ್ರಲ್ಲಿ ವಾಶ್ ಮಾಡ್ಕೊತೀನಿ. ಅಂದರೆ ಇದಕ್ಕೆ ನಾನೇನು ಬ್ಲಡ್ಡೆಲ್ಲ ಇರುತ್ತಲ್ಲ ಅದೆಲ್ಲ ಕ್ಲೀನ್ ಹೋಗೋವರೆಗೂ ವಾಶ್ ಮಾಡ್ಕೊತೀನಿ. ಆಮೇಲೆ ಇದಕ್ಕೆ ಅರಿಶಿನ ಪುಡಿ ಹಾಕ್ಕೊಂಡು ಇನ್ನೊಂದು ಸತಿ ವಾಶ್ ಮಾಡ್ಕೊತೀನಿ. ಇದು ತುಂಬ ಕೌಸಿರೋದ್ರಿಂದ ಅಟ್ಲೀಸ್ಟ್ ಒಂದು 2-3 ಟೈಮ್ಸ್ ವಾಶ್ ಮಾಡ್ಕೊಂಡೇ ಹೋಗೋದು. ಚೆನ್ನಾಗಿ ಕ್ಲೀನಾಗಿ ಇದನ್ನು ವಾಶ್ ಮಾಡ್ಕೊಳ್ಬೇಕು. ಫಿಶಲ್ಲಿ ಎಷ್ಟು ನಮಗೆ ಹೆಲ್ತ್ ಬೆನಿಫಿಟ್ಸ್ ಇರುತ್ತೆ. ಒಂದೊಂದು ಫಿಶ್ಶು ನಮಗೆ ಒಂದೊಂದು ಥರ ಬೆನಿಫಿಟ್ ಇರುತ್ತೆ. ಇದರಲ್ಲಿ ನಮಗೆ ಪ್ರೋಟೀನ್, ವಿಟಮಿನ್ ಡಿ, ಕ್ಯಾಲ್ಶಿಯಂ, ಫಾಸ್ಫರಸ್ ಎಲ್ಲ ಥರ ಕಂಟೆಂಟು ನಿಮಗೆ ಇರುತ್ತೆ ಇದರಲ್ಲಿ. ಇವಾಗ ನಾನು ನಿಮಗೇನು ತೋರಿಸ್ತಾ ಇದ್ದೀನಿ, ಈ ಫಿಶಲ್ಲಿ ತುಂಬ ನ್ಯೂಟ್ರಿಯೆಂಟ್ಸ್ ಇರುತ್ತೆ ಮತ್ತು ಇದು ಮಸಲ್ ಗ್ರೋತ್ಗೆ ತುಂಬ ಒಳ್ಳೆಯದಾಗುತ್ತೆ. ಮತ್ತು ಹಾರ್ಟ್ ಹೆಲ್ತ್ ರೇಟ್ಗೂ ಅಷ್ಟೇ, ಮತ್ತು ಆರ್ಥರೈಟಿಸ್ ರಿಸ್ಕ್ ಕಮ್ಮಿ ಆಗೋದಕ್ಕೆ ಸಹ ಈ ಫಿಶ್ ತುಂಬ ಯೂಸ್ ಮಾಡ್ತಾರೆ. ಮತ್ತು ಇನ್ನೊಂದು ವಿಷಯ ಏನಪ್ಪ ಇದರಲ್ಲಿ ಅಂದರೆ ಲೋ ಇನ್ ಫ್ಯಾಟ್ ಆ್ಯಂಡ್ ಕ್ಯಾಲರೀಸ್. ಇದು ಕ್ಯಾಲರೀಸ್ ಮತ್ತು ಫ್ಯಾಟ್ ಎರಡೂ ಲೋ ಇದೆ. ಒನ್ ಆಫ್ ದ ಬೆಸ್ಟ್ ಅಂತಲೇ ಹೇಳ್ಬೋದು. ಈಗ ನೋಡಿ, ನಾನು ಮತ್ತೆ ಅದೆಲ್ಲ ತೊಳೆದ್ಮೇಲೆ ಈಗ ಇನ್ನೊಂದು ಸತಿ ಅರಿಶಿನ ಹಾಕ್ಕೊಂಡು ವಾಶ್ ಮಾಡ್ಕೊತಾ ಇದ್ದೀನಿ. ಈ ರೂಪ್ಚಂದ್ಗೆ ಇನ್ನೊಂದು ಹೆಸರು ಕೂಡ ಇದೆ, ಅದೇ ಚೈನೀಸ್ ಪಾಂಫ್ರೆಟ್ ಅಂತಲೂ ಕರೀತಾರೆ ಇದನ್ನು. ಮತ್ತು ಇದು ನಮಗೆ ಬೋನ್ಸ್ನ ಸ್ಟ್ರೆಂಥನ್ ಮಾಡೋಕ್ಕೆ ಸಹ ತುಂಬ ಹೆಲ್ಪ್ ಆಗುತ್ತೆ. ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸ್ ಕೂಡ ಪ್ರೆಸೆಂಟ್ ಇರುತ್ತೆ. ಮತ್ತು ನಮಗೆ ಇದು ಬ್ರೈನ್ ಫಂಕ್ಷನಿಂಗ್ ಕೂಡ ತುಂಬ ಹೆಲ್ಪ್ ಆಗುತ್ತೆ. ಮತ್ತು ಐ ವಿಷನ್, ಇದೇ ಫಿಶ್ ಅಂತಲ್ಲ, ಯಾವುದೇ ಫಿಶ್ ತಿಂದ್ರೂ ಐ ವಿಷನ್ಗೆ ತುಂಬ ಹೆಲ್ಪ್ ಆಗುತ್ತೆ. ಚಿಕನ್ ಮಟನ್ ತಿನ್ನೋದಕ್ಕಿಂತ ಆಲ್ಮೋಸ್ಟ್ ಜಾಸ್ತಿ ಟೈಮ್ ಫಿಶ್ಶೇ ಕನ್ಸ್ಯೂಮ್ ಮಾಡಿದ್ರೆ ನಿಮಗೆ ಇದರಲ್ಲಿ ತುಂಬ ನ್ಯೂಟ್ರಿಯೆಂಟ್ಸು ಸಿಗುತ್ತೆ. ಇನ್ನು ಇದರಲ್ಲಿ ಯಾವ ಥರ ವಿಟಮಿನ್ಸ್ ಇದೆ ಅಂದರೆ ವಿಟಮಿನ್ ಡಿ, ವಿಟಮಿನ್ B6, ವಿಟಮಿನ್ B12. ವಿಟಮಿನ್ B12 ಸಹ ಸುಮಾರು ಜನಕ್ಕೆ ಕಮ್ಮಿ ಇರುತ್ತೆ. ಈ ಫಿಶ್ ತಿನ್ನೋದ್ರಿಂದ ಅದನ್ನು ನೀವು ತುಂಬ ಗೇನ್ ಮಾಡ್ಕೊಬೋದು. ಮತ್ತು ಯಾವಾಗಲೂ ಮೂಳೆ ನೋವು ಆ ಥರ ಅನ್ನೋರಿಗೂ ಕೂಡ ಈ ಫಿಶ್ಶು ತುಂಬ ಹೆಲ್ಪ್ ಆಗುತ್ತೆ. ಯಾಕಂದರೆ ಇದ್ರಲ್ಲಿ ತುಂಬ ಪ್ಲೆಂಟಿ ಆಫ್ ಕ್ಯಾಲ್ಶಿಯಮ್ ಸಿಗುತ್ತೆ ನಿಮಗೆ. ಎಲ್ಲದ್ರ ಜೊತೆಗೆ ಏನಪ್ಪ ಅಂದರೆ ಒಮೆಗಾ 3 ಫ್ಯಾಟಿ ಆ್ಯಸಿಡ್ಸ್, ಅದು ಸಹ ಮೇನ್ ಇದಕ್ಕೆ ಹೆಲ್ತ್ಗೆ. ಸೊ ಅದು ಸಹ ಇದರಲ್ಲಿ ಕಂಟೆಂಟ್ ಆಗಿದೆ. ಈಗ ನೋಡಿ, ಇದು ಚೆನ್ನಾಗಿ ವಾಶ್ ಮಾಡ್ಕೊಂಡಿದ್ದಾಯಿತು 2 ಟೈಮ್ಸು. ಮತ್ತು ಇದೆಲ್ಲದಕ್ಕಿಂತ ಡಯೆಟಲ್ಲಿ ಇರೋರು, ಅಂದರೆ ಯೂಶ್ವಲಿ ಬಾಡಿ ವೆಯ್ಟ್ನ ಗೇನ್ ಮಾಡೋರು ಅಥವಾ ಮಸಲ್ಸ್ನ ಬಿಲ್ಡ್ ಮಾಡೋರು ಕೂಡ ಸಖತ್ ಹೆಲ್ಪ್ ಆಗುತ್ತೆ ಈ ಫಿಶ್ಶು. ಈಗ ಚೆನ್ನಾಗಿ ವಾಶ್ ಮಾಡ್ಕೊಂಡಿದ್ದಾಯಿತು. ಈಗ ಇದನ್ನು ಒಂದು ಬೌಲಲ್ಲಿ ಸೋರ್ಕೊಳ್ಳೋಕೆ ಇಟ್ಕೊಳ್ಳೋಣ. ನೆಕ್ಸ್ಟ್ ಇದಕ್ಕೆ ಮಸಾಲ ಪ್ರಿಪೇರ್ ಮಾಡ್ಕೊಳ್ಳೋಣ. ಈಗ ಇದಕ್ಕೆ ನಾನು ಮಸಾಲ ಏನು ಪ್ರಿಪೇರ್ ಮಾಡ್ತಾಯಿದ್ದೀನಿ ಅಂದರೆ, ಈ ಪೌಡರ್ ಬಂದು ನಾವು ಟ್ಯಾನಿ ರೋಡಿಂದ ತೊಗೊಂಡು ಬರೋದು. ಇದು ರೆಡಿಮೇಡ್ ಪೌಡರು, ಹೋಮ್ ಮೇಡು. ಈ ಪೌಡರ್ ನಾವು ಯೂಶ್ವಲಾಗಿ ಕಬಾಬ್ಗೆ, ಫಿಶ್ಗೆ ಎಲ್ಲದಕ್ಕೂ ಯೂಸ್ ಮಾಡ್ತೀವಿ. ಆ್ಯಕ್ಚುಲಿ ಇದು ಸ್ಟಾರ್ಟಿಂಗ್ ನಾವು ಈ ಪೌಡರ್ನ ತರ್ತಾ ಇದ್ದಿದ್ದು ಚಿಕನ್ ಬಾರ್ಬೇಕ್ಯೂ ಮಾಡೋಕ್ಕೋಸ್ಕರ. ಆಮೇಲೆ ಈ ಮಸಾಲ ಪೌಡರ್ ನಮಗೆ ತುಂಬ ಇಷ್ಟ ಆಗ್ಬಿಟ್ಟು ಎಲ್ಲದಕ್ಕೂ ಯೂಸ್ ಮಾಡ್ತೀವಿ. ನಿಮಗೆ ಈ ಪೌಡರ್ದು ಏನಾನ ಅಡ್ರೆಸ್ ಬೇಕಾಗಿದ್ದರೆ ನನಗೆ ಕಮೆಂಟಲ್ಲಿ ಹೇಳಿ, ನಾನು ಇದನ್ನು ಅಡ್ರೆಸ್ ಹಾಕ್ತೀನಿ. ಪೌಡರ್ಗೆ ನೀವೇನು ಮಿಕ್ಸ್ ಮಾಡೋಷ್ಟಿರಲ್ಲ, ತುಂಬ ಹೆವಿ ಇರುತ್ತೆ, ಇನ್ಕ್ಲೂಡಿಂಗ್ ಸಾಲ್ಟ್ ಕೂಡ. ಜಸ್ಟ್ ನೀವು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮತ್ತು ಮೊಟ್ಟೆ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಇದರಲ್ಲಿ ಎಳ್ಳಿಂದ ಹಿಡಿದು ಪ್ರತಿಯೊಂದು ಸೊಪ್ಪಿಂದ ಹಿಡಿದು ಎಲ್ಲನೂ ಅವರೇ ಹಾಕಿರ್ತಾರೆ. ಘಮ ಕೂಡ ಎಷ್ಟು ಚೆನ್ನಾಗಿರುತ್ತೆ. ನಾವು 2-3 ಮಂತ್ಸ್ಗೆ ಒಂದ್ಸಲ ತರೋದು, ಆದರೂ ಇದ್ರದ್ದು ಘಮ ಹಾಗೆ ಇರುತ್ತೆ. ಈಗ ನಾನು ಅಷ್ಟು ಫಿಶ್ಗೆ ನಾನಿಲ್ಲಿ ಒಂದು 8 ಸ್ಪೂನ್ ತೊಗೊಂಡಿದ್ದೀನಿ. ಮತ್ತು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಒಂದು 3 to 4 ಟೇಬಲ್ ಸ್ಪೂನ್, 2 ಮಿಕ್ಸು. ಈಗ ಇದಕ್ಕೆ ಒಂದು ಮೊಟ್ಟೆ ಹಾಕ್ತಾಯಿದ್ದೀನಿ ನಾನು. ಒಂದು ಮೊಟ್ಟೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ನೀವು ನೋಡ್ಕೊಳ್ಳಿ ನಿಮ್ಗೆ ಎಷ್ಟು ಮಸಾಲೆಗೆ ಎಷ್ಟು ಮೊಟ್ಟೆ ಬೇಕಾಗ್ಬೋದು ಅಂತ. ಈಗ ಇದನ್ನು ಚೆನ್ನಾಗೆ ಬೀಟ್ ಮಾಡ್ಕೊಳ್ಳೋಣ ನಾವು. ಸೊಪ್ಪು ಮತ್ತು ಆ ಪೌಡರೆಲ್ಲ ಹಾಕಿ ಮಾಡೋದು ಇನ್ನೊಂದು ಸಲ ತೋರಿಸ್ತೀನಿ. ನಾನು ಈ ಪೌಡರ್ ಆ್ಯಕ್ಚುಲಿ ಚಿಕನ್ ಕಬಾಬ್ ಮಾಡಿದಾಗ ತೋರಿಸ್ಬೇಕಿತ್ತು, ತೋರ್ಸೋಕ್ಕಾಗಿಲ್ಲ ಅಂತ ಇವಾಗ ಫಿಶ್ಶಿಗೆ ತೋರಿಸ್ತಾ ಇರೋದು. ಮಸಾಲ ಮಾತ್ರ ಎಷ್ಟು ಸ್ಟ್ರಾಂಗ್ ಆಗಿರುತ್ತೆ ಅಂತಂದರೆ, ಈ ಮಸಾಲೆ ಹಾಕಿ ನಮ್ಮ ಮನೇಲಿ ನಾನ್ ವೆಜ್ ಏನೇ ಮಾಡಿದ್ರು ಎಲ್ಲರಿಗೂ ತುಂಬ ಇಷ್ಟ. ಇದು ಬೇಗ ಖಾಲಿ ಕೂಡ ಆಗುತ್ತೆ. ಇವಾಗ ನಾನು ಇದಕ್ಕೆ ಒಂದು 2 ಟೇಬಲ್ ಸ್ಪೂನಷ್ಟು ವಿನಿಗರ್ ಹಾಕ್ಕೊತಾ ಇದ್ದೀನಿ. ಇದು ಆಪ್ಷನಲ್ಲು, ಬೇಕೇ ಬೇಕಂತೇನಿಲ್ಲ, ಸ್ಕಿಪ್ ಕೂಡ ಮಾಡ್ಬೋದು ನೀವು.
ಮತ್ತು ಇದು ಹಾಕಿದ್ಮೇಲೂ ಚೆನ್ನಾಗಿ ಒಂದು ಒಳ್ಳೆ ಮಿಕ್ಸ್ ಕೊಡೋಣ. ಚೆನ್ನಾಗಿ ಇದನ್ನು ಸ್ಪೂನಲ್ಲಿ ಅಥವಾ ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ. ಫುಲ್ ನುಣ್ಣಗೆ ಇದು ಮಿಕ್ಸ್ ಮಾಡ್ಕೊಬೇಕು, ಸ್ವಲ್ಪ ಗಂಟು ಇರುತ್ತೆ. ಮಿಕ್ಸ್ ಮಾಡ್ತಾ ಮಾಡ್ತಾ ನಿಮಗೆ ಬೇಕಾದರೂ ಒಂದು ಸ್ವಲ್ಪ ವಾಟರ್ ಆ್ಯಡ್ ಮಾಡ್ಕೊಳ್ಬೋದು. ಒಂದಿದು ಗಟ್ಟಿ ಕನ್ಸಿಸ್ಟೆನ್ಸಿಗೆ ಬಂದಾಗ ಅದಾಗಿದೆ, ಮಿಕ್ಸ್ ಆಗಿದೆ ಅಂತ ಅರ್ಥ. ಈಗ ಒಂದೊಂದೇ ತೊಳೆದಿಟ್ಕೊಂಡಿರೋ ಫಿಶ್ ತೊಗೊಂಡು ಒಂದೊಂದೇ ಹಚ್ಕೊಳ್ಳೋಣ. ನೋಡಿ, ನಾನೀಗ ಒಂದೊಂದೇ ಫಿಶ್ಗೆ ಕ್ಲೀನಾಗಿ ಇದನ್ನು ಹಚ್ತಾ ಇದ್ದೀನಿ. ಎರಡು ಸೈಡು ಕ್ಲೀನಾಗಿ ಹಚ್ಚಬೇಕು. ಹಚ್ಬಿಟ್ಟು ಅಟ್ಲೀಸ್ಟ್ 1 ಅವರ್ ಆದರೂ ಇದನ್ನು ಮ್ಯಾರಿನೇಟ್ ಮಾಡಬೇಕು. ಬನ್ನಿ ಇವಾಗ ತೊಳೆದಿಟ್ಕೊಂಡಿರೋ ಎಲ್ಲ ಫಿಶ್ಗೂ ಹಚ್ಕೊಳ್ಳೋಣ. ಈಗ ಒಂದು ದಪ್ಪ ತಳ ಇರೋವಂಥ ಒಂದು ಹೆಂಚು ತೊಗೊಂಡಿದ್ದೀನಿ. ಇದು ಫಿಶ್ಗಂತಲೇ ನಾವು ಇಟ್ಟಿರೋದು. ಇದು ಫಿಶ್ ತುಂಬ ಚೆನ್ನಾಗಿ ಬರುತ್ತೆ ಇದರಲ್ಲಿ, ಕಬ್ಬಿಣದ್ದು. ಇದು ಸುಮಾರು ಒಂದು 25-30 ಇಯರ್ಸ್ ಹಳೆ ಹೆಂಚು. ಇವಾಗ ಚೆನ್ನಾಗಿ ಇದಕ್ಕೆ ಎಣ್ಣೆ ಹಾಕ್ಕೊಳ್ಳೋಣ, ಒಂದು 2 ಟೇಬಲ್ ಸ್ಪೂನ್ ಆಗೋಷ್ಟು. ಚೆನ್ನಾಗಿ ಹೆಂಚ್ಕಾದ್ಮೇಲೆ ಈಗ ಮ್ಯಾರಿನೇಟ್ ಮಾಡ್ಕೊಂಡಿರೋ ಒಂದೊಂದೇ ಫಿಶ್ನ ಹೆಂಚು ಮೇಲೆ ಹಾಕ್ಕೊಳ್ಳೋಣ. ನೋಡಿ, ಇದು ಆಲ್ಮೋಸ್ಟ್ ನಾನು 1.5 ಅವರ್ ಮ್ಯಾರಿನೇಟ್ ಮಾಡಿದ್ದೆ. ನಾನು ಬರೀ ಮಸಾಲೆ ಫಿಶ್ನ ತವ ಮೇಲೆ ಹಾಕ್ಕೊಳೋದ್ರ ಜೊತೆಗೆ ರವೆ ಜೊತೆ ಡಿಪ್ ಮಾಡಿ ಹಾಕೋದು ನಿಮಗೆ ತೋರಿಸ್ತೀನಿ ನಾನು ಇವಾಗ. 2 ಸೈಡು ಚೆನ್ನಾಗಿ ಇದನ್ನು ನಾವು ಬೇಯಿಸ್ಕೋಬೇಕು. ಲೋ ಫ್ಲೇಮಲ್ಲೇ ಮಾಡ್ಕೊಳ್ಳಿ, ಹೈ ಫ್ಲೇಮಲ್ಲಿ ಮಾಡಿಕೊಂಡ್ರೆ ಅಷ್ಟು ಚೆನ್ನಾಗಿ ಬರಲ್ಲ. ಫಿಶ್ ಚೆನ್ನಾಗಿ ಬೇಯಬೇಕು ಲೋ ಫ್ಲೇಮಲ್ಲೇ. ಇವಾಗ ಇದಾಗಿದೆ, ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ಳೋಣ ಬನ್ನಿ. ಇವಾಗ ಇದಾದಮೇಲೆ ನಾನು ಯಾವಾಗಲೇ ಹೇಳ್ದಂಗೆ ನಿಮಗೆ ರವಾಲ್ ಡಿಪ್ ಮಾಡಿ ಹಾಕೋದನ್ನು ತೋರಿಸ್ತೀನಿ. ಇವಾಗ ಹಂಚ ಮೇಲೆ ನಾನು ನಾರ್ಮಲ್ ರವಾಗೆ ಈ ಫಿಶ್ ಮ್ಯಾರಿನೇಟ್ ಮಾಡಿರೋದನ್ನು ಡಿಪ್ ಮಾಡಿಕೊಂಡು ಇವಾಗ ಅದನ್ನು ಮತ್ತೆ ಹೆಂಚು ಮೇಲೆ ಹಾಕ್ಕೊತಾ ಇದ್ದೀನಿ. ಎರಡೂ ಟೇಸ್ಟ್ ಚೆನ್ನಾಗಿರುತ್ತೆ, ಬಟ್ ರವಾ ಇಷ್ಟಪಡೋರಿಗೆ, ರವಾ ಫ್ರೈ ಇಷ್ಟಪಡೋರಿಗೆ ಇದು ಇಷ್ಟ ಆಗುತ್ತೆ ಖಂಡಿತ. ಇದನ್ನು ಸೇಮ್ ಲೋ ಫ್ಲೇಮಲ್ಲಿ 2 ಸೈಡು ನಾವು ಒಂದು 10 to 15 ಮಿನಿಟ್ಸ್ ಬೇಯಿಸ್ಕೊಬೇಕು. 2 ಸೈಡು ಬೇಯಿಸ್ಕೊಂಡ್ಮೇಲೆ ಲೆಮನ್ ಹಾಕ್ಕೊಂಡು ತಿನ್ನೋಕ್ಕೆ ಇದು ಚೆನ್ನಾಗಿರುತ್ತೆ. ನಾನು ನಿಮ್ಗೆ ಹೇಳಿದ್ದೆ, ಯಾರಿಗಾದ್ರೂ ಈ ಮಸಾಲ ನಾನು ಏನು ಪ್ರಿಪೇರ್ ಮಾಡಿದೆ ಇವಾಗ ಆ ಮಸಾಲೆ ಬೇಕಂದರೆ ನನಗೆ ಕಮೆಂಟಲ್ಲಿ ತಿಳಿಸಿ, ನಾನು ಅಡ್ರೆಸ್ ನಿಮಗೆ ಕೊಡ್ತೀನಿ. ನೋಡಿ, ಇದೀಗ ಆಗಿದೆ, ಎಷ್ಟು ಚೆನ್ನಾಗಾಗಿದೆ, ಗ್ರೀನ್ ಕಲರು. ಇದು ಸೊಪ್ಪೆಲ್ಲ ಹಾಕಿ ಮಾಡ್ಬೋದು ಇದೇ ಥರ. ನಾನು ಅದನ್ನು ನೆಕ್ಸ್ಟ್ ಯಾವಾಗಲಾದ್ರೂ ನಿಮ್ಮ ಜೊತೆ ಶೇರ್ ಮಾಡ್ತೀನಿ.
ಮಸಾಲೆ ಹಾಕಬೇಕಂತ ಏನಿಲ್ಲ. ಸೊಪ್ಪು ಯೂಸ್ ಮಾಡಿಕೊಂಡು ಕಾರ್ನ್ಫ್ಲೋರ್ ಮೈದಾ ಯೂಸ್ ಮಾಡಿಕೊಂಡು ನಾನು ನಿಮಗೆ ತೋರಿಸ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದು ಮರಿಬೇಡಿ, ಮತ್ತು ಸಬ್ಸ್ಕ್ರೈಬ್ ಮಾಡಿ, ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ನನ್ನೆಲ್ಲ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ. ನೋಡಿ ಇವಾಗ ಇದಾಗಿದೆ. ಆನಿಯನ್ ಮತ್ತು ಲೆಮನ್ ಜೊತೆ ತುಂಬ ಚೆನ್ನಾಗಿರುತ್ತೆ. ಟೇಸ್ಟ್ ಮಾಡಿ ಒಂದ್ಸಲ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಎಲ್ರಿಗೂ ಬಾಯ್.